ಸೂರ್ಯಕಾಂತಿ ಮಾಡಬೇಡ. ನಾನು ಒಳಗೆ ಬರೋದಿಲ್ಲ. ಕಾಫಿ ತಗೋ. ಯಾಕೆ? ಬಹುಶಃ ಒಳಗೆ ಬರೋ ಯೋಗ್ಯತೆ ನನಗಿಲ್ಲ ಅನ್ಸುತ್ತೆ. ಏನಿದ್ರ ಅರ್ಥ? ಹಾಗಿದ್ರೆ ಕಾಂತಿಗೇನಾದರೂ ಆಯ್ತಾ? ಚೇಚೆ ಇಲ್ಲ. ಅವಳು ರಾಮಾಯಣ ಕೇಳ್ತಾ ಆಡಿದ ಮಾತುಗಳು ಕೇಳಿದ್ರೆ ಗೊತ್ತಾಗುತ್ತೆ ಅಂಥದ್ದೇನೂ ಆಗಿರಲ್ಲ. ಅಥವಾ ಅವಳಿಗೇನಾದರೂ ಆಗಬಾರ್ದಾಗಿದ್ಯಾ? ಅದ್ರ ಬಗ್ಗೆ ನನ್ನ ಹತ್ರ ಯಾಕೇನೂ ಹೇಳಿಲ್ಲ? ಯಾಕೆ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಕಾಂತಿ? ನೀವು ಆಫೀಸಿಗೆ ಬರೋದಕ್ಕೆ ಮುಂಚೆ ಇದೇ ಆಫೀಸ್ನಲ್ಲೊಬ್ರು ಅದೇ ನಿಮ್ಮ ಜನುಮದ ಗೆಳತಿ ಕಾಂತಿ ಇದ್ದಾಳಲ್ಲ, ಅವಳ ಜೊತೆ ತುಂಬಾನೇ ಫೀಲಿಂಗ್ನಲ್ಲಿದ್ರು. ಯಾರವರು? ಅದೇ ನಿಮ್ಮನ್ನ ಈ ಆಫೀಸಿಗೆ ಕರ್ಕೊಂಡು ಬಂದ್ರಲ್ಲ, ಬಾಬು. ಕಾಂತಿ ಅವ್ರನ್ನ ಕರ್ಕೊಂಡು ಬರ್ಬೇಕು ಅಂತ ಹೊರಟಿದೆ ಸರ್. ಅಷ್ಟರಲ್ಲಿ ಬಾಬು ಸರ್ ಫೋನ್ ಮಾಡಿ ಅರ್ಜೆಂಟಾಗಿ ಎಲ್ಲೋ ಕೆಲಸ ಇದೆ ಹೊರಡುಂದಿನ ಅಂತಬಿಟ್ಟು ನನ್ನ ಕಳಿಸಿದ್ರು ಸರ್. ಬಾಬು ಸರ್ ಕಾಂತಿ ಅವ್ರನ್ನ ಕರ್ಕೊಂಡೋಗಿರ್ಬೇಕು ಅಂದ್ಕೊಂಡೆ ಸರ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಮಿಸ್ಟರ್ ಮಂಜುನಾಥ್? ಈಗಲೂ ಬಾಬು ಅವರೇ ಪ್ಲಾನ್ ಮಾಡಿ ಅವಳನ್ನ ಬಾಸ್ ಮನೆಗೆ ಕರ್ಸ್ಕೊಂಡಿರೋದು. ಅಲ್ಲಾದ್ರೆ ಅವ್ರಿಗೆ ಯಾವ ಡಿಸ್ಟರ್ಬೆನ್ಸು ಇರಲ್ಲ. ನೀವು ಆಫೀಸಿಗೆ ಬಂದ್ಬಿಟ್ಟಿರ್ತೀರ. ಅವರಿಬ್ರು ಅಲ್ಲಿ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಬಾಯ್ ಮುಚ್ಚಿ. ಕಾಂತಿ ಬಗ್ಗೆ ಇನ್ನು ಒಂದೇ ಒಂದು ಮಾತಾಡಿದ್ರು ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಯಾಕೋ ಸಪ್ಪಗಿದೆಯಾ? ಹುಷಾರಿಲ್ವಾ? ಇಲ್ಲ ಚಿಕ್ಕಮ್ಮ, ಯಾಕೋ ಮನಸ್ಸು ಸರಿ ಇಲ್ಲ. ಯಾಕೋ ಬಿಸ್ನೆಸ್ ಟೆನ್ಷನ್ ಏನೋ? ಟೆನ್ಷನ್ ಇಲ್ಲ ಚಿಕ್ಕಮ್ಮ, ಇದೊಂಥರ ಪಶ್ಚಾತ್ತಾಪ. ಒಂದು ಒಳ್ಳೆ ಬಿಸ್ನೆಸ್ನ ರಾಂಗಾಗಿ ಹ್ಯಾಂಡಲ್ ಮಾಡಿಬಿಟ್ಟೆ. ಅದಕ್ಕೆ ಈ ಬೇಜಾರು ಪಶ್ಚಾತ್ತಾಪ ಎಲ್ಲ. ಅಷ್ಟೇನಾ? ಬಿಡು, 2 ದಿವಸ ಹೋದರೆ ಎಲ್ಲ ಸರಿ ಹೋಗುತ್ತೆ. ಮುಂದಿನ ಸತಿ ಹುಷಾರಾಗಿರು ಅಷ್ಟೇ. 2 ದಿನಕ್ಕೆ ತಾವಾಗಿ ಸರಿ ಹೋಗೋ ತಪ್ಪುಗಳು ಬೇರೆ, ನಾವಾಗಿ ಸರಿ ಮಾಡಬೇಕಾಗಿರೋ ತಪ್ಪುಗಳೇ ಬೇರೆ. ನೋಡು, ನಾನು ಈಗಲೂ ಮನ್ಸು ಮಾಡಿದ್ರೆ ನೀನ್ ಮಾಡಿರೋ ಗನಂತಾರಿ ಕೆಲಸನ ಎಲ್ಲರ ಮುಂದೆ ಹೇಳಿ ನಿನ್ ಮಾನ ಮರ್ಯಾದೆನ ಹರಾಜಾಕ್ಬೋದು, ಗೊತ್ತಾ? ಆದ್ರೆ ರಜಪತ್ ಸರ್ ಅಮ್ಮನ ಮುಖ ನೋಡ್ಕೊಂಡು ಸುಮ್ಮನಿದ್ದೀನಿ. ಅಂತಿರೋ ಈ ಮನೇಲಿ ನಿನ್ನೇ ಮಗ ಅಂತ ತಿಳ್ಕೊಂಡಿದ್ದಾರೆ. ನಿನ್ನ ಅಸಹ್ಯ ಬುದ್ಧಿ ಏನಾದ್ರೂ ಅವ್ರಿಗೆ ಹೇಳಿದ್ರೆ ಏನಾಗ್ಬೋದು ಹೇಳು? ಮಗ ಅಂತ ಇರೋನು ಈ ರೀತಿ ಕೊಚ್ಚಲಿರೋ ಹುಳು ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಆ ವಯಸ್ಸಾದ ಜೀವಿಗಳಿಗೆ ಎಷ್ಟು ಸಂಕಟ ಆಗೋದಿಲ್ಲ. ಅದಕ್ಕೆ ಬಾಯಿ ಮುಚ್ಕೊಂಡಿದ್ದೀನಿ. ಅದು ಹಾಗಲ್ಲ ಕಾಂತಿ, ಪ್ಲೀಸ್ ನನ್ನ ಮಾತು ಕೇಳು. ಹೇಳಿದ್ನಲ್ಲ, ಇನ್ನೊಂದು ಸಲ ನಿನ್ನ ಕಣ್ಮುಂದೆ ಬಂದ್ರು ನಾನು ಮಾತ್ರ ಸುಮ್ಮನಿರಲ್ಲ. ಯಾಕೋ ಬೇಜಾರು? ನನ್ನ ಹತ್ರ ಹೇಳ, ನಾನು ಚಿಕ್ಕಮ್ಮ ಅಲ್ವಾ? ಬಾಬು ಅವರೇ, ನೀವು ಇಷ್ಟೊಂದು ಡಲ್ ಆಗಿರೋದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ನೀವು ಇಷ್ಟೊಂದು ಫೀಲ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಏನೋ ಸೀರಿಯಸ್ ಆದ ವಿಷಯನೇ ಇರಬೇಕು. ಏನಾಯ್ತು ಅಂತ ಹೇಳಿ. ನೀವು ಇಷ್ಟೊಂದು ಕೇಳ್ತಾ ಇದ್ದೀರ ಅಂದಮೇಲೆ ವಿಷಯ ಹೇಳಲೇಬೇಕು ಅಂತ ಅನ್ಸುತ್ತೆ. ಕಾರಣ ಹೇಳ್ತೀನಿ, ಆದರೆ ನೀವು ಯಾರಿಗೂ ಹೇಳಬಾರ್ದು. ಸರಿನಪ್ಪ, ಯಾರಿಗೂ ಹೇಳೋದಿಲ್ಲ, ಆಯ್ತಾ? ಐ ಮೀನ್ ಲವ್. ವಾವ್, ಕಂಗ್ರಾಟ್ಸ್ ಬಾಬು ಅವರೇ. ಏನ್ರಿ ಇಂಥ ಸಂತೋಷದ ವಿಷಯನ ಇಟ್ಕೊಂಡು ಡಲ್ ಆಗಿದ್ರಲ್ಲ, ಈ ವಿಷಯನ ನಮ್ಮ ಹತ್ರ ಹಂಚ್ಕೊಳ್ಳಲ್ಲ ಅಂತಿದ್ರಲ್ಲ, ಏನ್ ಹೇಳದಮ್ಮ ಇವ್ರಿಗೆ? ಅಮ್ಮ, ನೀವು ಇವತ್ತೇ ಈ ವಿಷಯನ ಅಂಕಲ್ ಹತ್ರ ಹೇಳ್ಬಿಡಿ. ಚಿಕ್ಕಮ್ಮ, ಅದು ಇನ್ನೊಂದು ಮಾತಾಡ್ಬೇಡ ನೀನು. ಬಹಳ ವರ್ಷಗಳ ಮೇಲೆ ನಮ್ಮ ಮನೇಲಿ ಒಂದು ಶುಭ ಕಾರ್ಯ ನಡೆಯೋಕೆ ಅವಕಾಶ ಆಗಿದೆ. ನೀನು ಸುಮ್ಮನೆ ಇರು. ಊಟ? ನನಗೆ ಊಟ ಬೇಡ ಕಾಂತಿ. ಯಾಕ್ರಿ, ಏನಾಯ್ತು? ಯಾಕೆ ಊಟ ಬೇಡ ಅಂತಿದ್ದೀರಾ? ಸೂರ್ಯಕಾಂತಿ